ಎಲ್ರಿಗೂ ಹೇಗಿದ್ದೀರಲ್ಲ, ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸ್ವಲ್ಪ ಸ್ಟಮಕ್ ಪೇಯ್ನ್ ಇದೆ, ಸೊ ಹಂಗಾಗಿ ನೈಟೆಲ್ಲ ನಿದ್ದೆ ಇಲ್ಲ. ಹಂಗಾಗಿ ಕಣ್ಣು ನೋಡ್ಬೋದು ಹಿಂಗೆ ಊದ್ಕೊಂಡಿದೆ ಅಂತ. ಈಗ ಅಕ್ಕ ಬರ್ತೀನಿ ಇವತ್ತು ಅಂತ ಹೇಳಿದ್ಲು. ನಾನು ವಾರ ಮಾಡಬೇಕು, ಮಂಗಳವಾರ ಮಾಡ್ತೀನಿ ನಾನು. ಸೊ ಹಂಗಾಗಿ ಸರಿ ಆಯಿತು ಬಾ ಅಂದೆ. ಅವಳು ಅವ್ರ ಫ್ರೆಂಡ್ ಇಲ್ಲೆಲ್ಲ ನಮ್ಮ ಮನೆ ಹತ್ರ ಇರೋ ಟೆಂಪಲ್ಗೆ ಬರ್ತಾಯಿದ್ದಾರಂತೆ, ರಾಜರಾಜೇಶ್ವರಿ ಟೆಂಪಲ್ಗೆ. ಸೊ ಹಂಗೆ ಬರ್ತೀನಿ ಅಂದರು. ಸಾಂಬಾರೆಲ್ಲ ಇದೆ, ರೈಸ್ ಒಂದು ಮಾಡ್ಕೋಬೇಕು, ಬೇರೆ ಎಲ್ಲ ಅವ್ರು ಬಂದಮೇಲೆ ರೆಡಿ ಮಾಡ್ತೀನಿ. ಸೊ ಒಂದು ಸ್ವಲ್ಪ ಹೊತ್ತು ಮಲಗಿದ್ದು ಎದ್ದು ಅವ್ರು ಬಂದಮೇಲೆ ಸಿಗ್ತೀನಿ. ಹೀಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅವ್ರು ಬಂದಮೇಲೆ ಇವತ್ತಿನ ದಿನ ಹೇಗಿರುತ್ತೆ ಏನೋ ಅನ್ನೋದನ್ನ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಏನು ಉಳ್ಕೊಳಲ್ಲ, ಅವಳು ಹೊರಟ್ಬಿಡ್ತಾಳೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಊದ್ಕೊಬಿಟ್ಟಿದೆ ಕಣ್ಣು. ಸೊ ಏನೂ ಹಚ್ಚಿಲ್ಲ ನಾನು ಫೇಸ್ಗೆ, ಒಂದು ಲಿಪ್ ಬಾಮ್ ಹಚ್ಚಿದ್ದೀನಿ, ಜಸ್ಟ್ ಒಂದು ಮಾಯ್ಶ್ಚರೈಸರ್ ಹಚ್ಚಿದ್ದೀನಿ ಅಷ್ಟೇ. ಸೊ ನಾನು ಸ್ಕಿನ್ ಕೇರ್ ಬಗ್ಗೆ ನಿಮಗೆ ಏನಾದರೂ ಮಾಹಿತಿ ಬೇಕಿದ್ದರೆ ಕಮೆಂಟ್ ಮಾಡಿ, ನಾನು ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ. ಬಂದರು ಅನಿಸುತ್ತೆ ಗೈಸ್ ನಮ್ಮಕ್ಕ. ಡೋರ್ ಓಪನ್ ಮಾಡೋಣ. ಬನ್ನಿ ಬನ್ನಿ, ಸ್ಪೆಷಲ್ ಗೆಸ್ಟ್ ಚೆನ್ನಾಗಿದ್ದೀರಾ? ಕೂತ್ಕೊಳ್ಳಿ. ಇಷ್ಟೊತ್ತಕ್ಕ ಬರೀ ಅದೊಂದು ದೇವಸ್ಥಾನಕ್ಕೆ ಹೋಗಿ ಬಂದ್ರಾ? ಟೈಮ್ ಆಯ್ತು. ರಾಜರಾಜೇಶ್ವರಿನೂ ಕ್ಲೋಸಾ? ನಮ್ಮ ದರ್ಶನ ಆಯ್ತು, ಆಮೇಲೆ ಕ್ಲೋಸ್ ಮಾಡಿ. ಹೌದಾ? ಎಷ್ಟು ಗಂಟೆಗೆ ಬಂದ್ರಿ? 11:15 11:45 ಆಗಿತ್ತು ನಾವು ದೇವಸ್ಥಾನಕ್ಕೆ ಬಂದ. ಕೂತ್ಕೋ, ಕೊಡ್ತೀನಿ ನೀರು. ಇದಕ್ಕೆ ಹಾಕಿಡ್ತೀನಿ, ಹಿಡ್ಕೊಂಡು ನಿಂತ್ಕೊಂಡು. ಶೆಕೆ ಆಗ್ತೈತಾ? ಮಳೆ ಬರ್ತಾಯಿತ್ತು ದೇವಸ್ಥಾನದೊಳಗೆ, ಮಳೆ ಬರ್ತಾಯಿತ್ತೆ. ನಿಂತ್ಕೊಂಡ್ಬರೋ ಇಷ್ಟೊತ್ತಿಗೆ ನೀರಿಗೆ ಹಾಕಿದ್ದೀನಿ. ಅಲ್ಲಿ ನೀನು ಕುತ್ಕೊಂತೀಯ ಅಂತ ಅಲ್ಲ. ಇನ್ನೇನ್ರಿ ಸಮಾಚಾರ? ಸಮಾಚಾರ 20 ವರ್ಷ ಆಗಿತ್ತು ದೇವಸ್ಥಾನ ಬಂದು. ಹೌದಾ? ನಾನು ಹೋಗೇ ಇಲ್ಲ. ಇಲ್ಲಿಗೆ ಬಂದಾಗ ನಮ್ಮ ಲಾವಣಿನ ಒಂದ್ಸಲ ಕರ್ಕೊಂಡು ಹೋಗಿದ್ದೆ. ನಮಗೆ ತುಂಬಾ ಇಷ್ಟ ದೇವಸ್ಥಾನ ಅಂದ್ರೆ ಮೈಸೂರಿಗೆ ಹೋಗ್ಬೇಕಾದ್ರೆ ಹೋಗ್ತಾ ಇದ್ವಿ, ಈ ನಡುವೆ ಹೋಗಿಲ್ಲ. ನಮ್ಮ ಲಾವಣಿನ ಒಂದ್ಸಲ ಕರ್ಕೊಂಡು ಹೋಗಿದ್ದೆ, ಆಮೇಲೆ ನಮ್ಮ ಅಮ್ಮನ ಒಂದ್ಸಲ. ದೂರದಿಂದ ನೋಡ್ಬೇಕು. ಇಲ್ಲ, ತುಂಬಾ ಹತ್ರ ಇಲ್ಲಿ ದೇವರು ಹತ್ರ ಬಿಡ್ತಾರೆ ಅಂದ್ರೆ ಸ್ವಲ್ಪ ದೂರನೇ, ತುಂಬಾ ಹತ್ರ ಇಲ್ಲ. ನಿಮಿಷಾಂಬ ಹತ್ರ ಇಲ್ಲ. ಆವಾಗ ಬಿಡ್ತಿರ್ಲಿಲ್ಲ, ಹಾಗಾಗಿ ನಾನು ಹೋಗಿಲ್ಲ. ನಾನು ಸೂಪರ್ ಆಗಿ ಮಾಡಿದಾರೆ ಗೊತ್ತಾ, ಚೆನ್ನಾಗಿರುತ್ತೆ. ಅದು ಒಳಗಡೆ ಇಟ್ಕೊಂಡಿರೋ ಅಲಂಕಾರ ನೋಡೋದೇ ಶ್ರೀಚಕ್ರ ಬೇರೆ ಇದೆಯಲ್ಲ, ಸಾಕಷ್ಟು ಜನ. ಮಂಗಳವಾರ ಇಲ್ಲ, ಆಷಾಢ ನಡೀತೈತಲ್ಲ, ಆಮೇಲೆ ಚಾಮುಂಡೇಶ್ವರಿ. ನಾನು ಮಾತಾಡ್ಕೊಂಡು ಇದು ಎಷ್ಟೊಂದು ದಿವಸ ಆಗೈತೆ. ನಾನ್ ಮೊನ್ನೆ ನೋಡ್ದೆ, ಚೆನ್ನೈ ಸಿಲ್ಕ್ ಅಲ್ಲಿ ತಗೊಂಡ್ಬಂದ್ರಲ್ಲ ವೈಟ್ ಕಲರ್ ಸಿಲ್ಕ್, ಅದು ಎಲ್ಲಾರು ಇಷ್ಟಪಟ್ರು. ಪರ್ಚೇಸ್ ಮಾಡ್ಕೊಂಡ್ಬಂದು ನಿಮಿಷಾಂಬಕ್ ಟಿಕೆಟ್ ತಗೊಂಡಿದ್ವಲ್ಲ, ಹೇಳಿದ್ವಿ ಅಲ್ಲಿ ದೇವಸ್ಥಾನ ಕ್ಲೋಸ್ ಆಗಿತ್ತು. ಹೋದ್ರೆ ಮನೇಲಿ ಎಲ್ಲ ಕೈ ಅಲ್ಲೇ ಬೇಕ್ರಿಲಿ ನಿಮಿಷಾಂಬದಲ್ಲಿ ಮನೇಲಿ ಎಳೆ ಮಕ್ಳು ಅವೆಲ್ಲ ಹೋದ್ರೆ ಕೈ ನೋಡ್ತೇವೆ ಅಂತ ಎಲ್ಲ ತಗೊಂಡ್ಬಂದ್ರು. ಅದು ಚೆನ್ನಾಗಿರುತ್ತೆ. ನಾನ್ ತಗೊಂಡಲ್ಲ, ಅವರು ತಗೊಂಡ್ರು. ಬ್ಯಾಗು ಏನೋ ತಂದಿರ್ಲಿಲ್ಲ ನಾವು. ಏನ್ ಸಾರು ಅವಾಗ ಇಡ್ಬೇಕಾದ್ರೆ ಫೋನ್ ಮಾಡ್ತಾರೆ. ಪಾಪ ಅವ್ರು ತಿಂದಿರಲ್ಲ ದೇವಸ್ಥಾನ. ನಮ್ಗೇನ್ ಆತರ ಇಲ್ಲ, ಬನ್ರಿ.
ಅವ್ರು ತಡ್ಕಂತಾರ ರಾತ್ರಿ ನಾವು ತಿನ್ನಲ್ಲಪ್ಪ ನಮ್ಮಲ್ಲಿ ಆಗಲ್ಲ ಅಷ್ಟೇ. ನಾವು ತಿಂದೆ ಹೋಗೋದು. ನನ್ನ ತಂಗಿ ತಿಂದು ತಾನೇ ಸ್ನಾನ ಮಾಡ್ತಾಳೆ. ನಾನಾದ್ರೂ ಸ್ನಾನ ಮಾಡಾದ್ಮೇಲೆ ತಿಂತೀನಿ. ಆ ಥರ ತಿಂದ್ಬಿಟ್ಟು ಮಾಡ್ಬಾರ್ದಂತೆ ಅದೇ ಮೇಲೆ ಅವಳು ಅವಾಗ್ಲೇ ಮಾಡಲ್ವಲ್ಲ, ಬೇಗ ಎಲ್ಲ ಸ್ವಲ್ಪ ಹೋಗೋದಾದ್ರೆ ಹೊತ್ತು ಎಲ್ಲ ಕೆಲಸ ಮುಗಿಸಿ ಆಮೇಲೆ ನಾನು ಎಷ್ಟು ದೂರ ಹೋದ್ರು ದೇವ್ರ ದರ್ಶನ ಮಾಡ್ಬಿಟ್ಟಿದ್ದೆ ತಿಂಡಿ ಆಗ್ಬಿಡುತ್ತಲ್ಲ ಹುಡುಗರಿಗೆ, ಜೊತೆಲಿ ತಿಂದ್ಬಿಡ್ತಾಳೆ, ಆಮೇಲೆ ಕೆಲಸ ಮಾಡ್ತಾಳೆ ಅವಳು. ನಮ್ಮ ಮನೇಲಿ ಏನೇ ಮಾಡಿಟ್ಟಿದ್ರು ತಿನ್ನಲ್ಲ ಎಲ್ಲ ನಾನು ಲೋ BP ಆದಾಗಿಂದ ರೂಢಿ ಮಾಡ್ಕೊಂಡೆ. ನಮ್ಗೂ ಮೊದ್ಲು low BP. ತಿಂತಿರ್ಲಿಲ್ಲ, ಈಗ ತಿಂತೀನಿ. ಫಸ್ಟ್ ಆರೋಗ್ಯ ಮುಖ್ಯ, ಆಮೇಲೆ ಸತ್ಮೇಲೆ ಯಾರು ನೋಡ್ತಾರೆ ಯಾರು ನೋಡಲ್ಲ. ಈಗ ಬದುಕಿದಾಗ್ಲೇ ನಾವು ನೋಡ್ಕೋಬೇಕು. ಅದೇನೋ ಚಿಕ್ಕ ವಯಸ್ಸಿಂದ ರೂಢಿ ಆಗ್ಬಿಟ್ಟೈತೆ. ನಾವು ಹಿಂಗ್ ಬಂದ್ ಹೋಗಿದ್ರೆ ಬೇಗ ಹೋಗಿರ್ತಿದ್ವಿ. ಇವರು ಮಾರ್ಕೆಟ್ ಇಂದ ಜಾಸ್ತಿ ಅಲ್ಲಿ ಬ್ರಿಡ್ಜ್ ಹತ್ರ ನಿಂತ್ಕೋತಾ ಇದ್ರಿ ಲೈನ್ ಇಲ್ಲ ಆಗಿ ಸಿಗಲ್ಲ ಅಲ್ಲಿಂದ. ಮೆಜೆಸ್ಟಿಕ್ ಇಂದ ಜಾಸ್ತಿ ಇದೆ ರೀ ಹಾ. ಅಂದೆ ನಾನು. ಆಮೇಲೆ ನೀವು ಮೆಜೆಸ್ಟಿಕ್ ಇಂದ ನಿಮ್ಗೆ 5 ನಿಮಿಷಕ್ಕೂ ಇದೆ, ಮಾರ್ಕೆಟ್ ಇಂದ ಕಮ್ಮಿ. ನಾವು ಅವಾಗ ಬಂದ್ರೆ ಅದು ಮಾಮೂಲಿ ಬ್ರಿಡ್ಜ್ ಹತ್ತಲ್ಲ ಮೈಸೂರು ರೋಡ್ದು, ಅಲ್ಲೇ ವಿಕ್ಟೋರಿಯಾ ಆಸ್ಪತ್ರೆ ಹತ್ರ ತುಂಬಾ ನಿಂತ್ಕೊಳ್ಳುವ ಬಸ್ಸು. ಮೊದ್ಲಿತ್ತು ಮಾರ್ಕೆಟ್ ಬಸ್ಸು, Market ಈಗೆಲ್ಲ ಕಮ್ಮಿ ಮಾಡಿದಾರೆ. ನಾನು ಹೇಳೋದು ಮತ್ತೆ ನಾನು ಇವ್ರಿಗೆ ಬೇರೆ ರೂಟ್ ಗೊತ್ತಿರುತ್ತೆ ಅನ್ಕೊಂಡು ಬಂದೆ, ನೋಡೋಣ ಹತ್ರ ಆಗುತ್ತೇನೋ. ಸೇಮೆ ಹಿಂಗೆ ಬಂದ್ ಬರ್ಬೋದು. ಬನ್ಶಂಕರಿಗೆ ಬಂದೆ. ಇಲ್ಲ, ಚನ್ನಸಂದ್ರಕ್ಕೆ ಬಂದ್ರೆ ಚನ್ನಸಂದ್ರದಿಂದ ಅಲ್ಲಿಗೆ ಹೋಗ್ಬೋದು. ಹಾ? ಚನ್ನಸಂದ್ರ ಡಿಪೋ ಹತ್ರ ಹತ್ತಿದ್ರೆ ಅದೇ ಮತ್ತೆ ಅಲ್ಲೋಗಿ ಹೇಳ್ಕೊಬೋದು. ಅಲ್ಲಿ ದೇವಸ್ಥಾನ. ಇವನು ಚಾಮರಾಜಪೇಟೆ ಮೇಲೆ ಬಂದ್ಬಿಟ್ಟ ಬೇಗ ಅಂದ್ರೆ ಬೇಗ ಬಂದ, ಯಾರನ್ನೂ ಹತ್ತಿಸ್ಕೊಂಡ್ಲಿಲ್ಲ, ಮಾತಾಡ್ತಿಲ್ಲ ಮಾತಾಡಂಗಿಲ್ಲ, ಮಾತಾಡ್ಕೊಂಡು ಇಟ್ಕೊಂಡ್ಬಿಟ್ಟವನೆ ಡ್ರೈವರು. ಹೌದಾ? ಆತ್ಮ. ಯಾರಮ್ಮ ಅದು ಮಾತಾಡ್ಬೇಡಿ, ಸೈಲೆಂಟ್ ಆಗಿರಿ ಅನ್ಕೊಂಡು ಮುಂಚೆ ಬಂದ. ಬೇಕಾಯ್ತು. ಎಷ್ಟು ರೆಂಟ್? ಒಂದ್ ಬ್ಯಾಗ್ ಕೊಡೆ ಅವ್ರಿಗೆ, ಅವ್ರದ್ದು ಇದು ಹ್ಯಾಂಡ್ಲೆಕ್ ಇತ್ತು. ಯಾವೆಲ್ಲ ಸುಮ್ಮನೆ ಸ್ಟಿಚ್ ಆಗಿರ್ತಾರೆ. ಮತ್ತೆ ಅದೇ ಇಟ್ಕೊಂಡು ಹೋಗೋದು. ಈ ತರದ್ ಕೊಡ್ಲಾ? ನಾನು ಮಾರ್ಕೆಟ್ಗೆ ಹೋಗಿ ಹೂವ ತಗೊಂಡ್ಬಂದ್ರೆ ಒಂದು ಕಟ್ಟಿದೆ ತಗೊಳೋಣ ಹಂಗೆ. ನಮ್ಮ ಹೂವ ಗಿವ ತಗೊಳ್ಳೋಣ. ನಿನ್ನೆ ಬ್ಯಾಗ್ ಐತ್ ತಗೋ, ಕೊಡ್ತೀನಿ ಇಸ್ಕೋ ಅಲ್ಲಿ. ತೆಂಗಿನಕಾಯಿ ಅವತ್ತು ಕೊಟ್ಟಿದ್ದು. ಬ್ಯಾಗ್ಗಳಿಗೆ ಒಂದೊಂದು ಟೈಮ್ ಶಾರ್ಟೇಜ್ ಬರ್ತಾವೆ ನಮ್ಮ ಮನೇಲಿ, ಯಾಕಂದ್ರೆ ಊರಿಗೆ ಕೊಟ್ಟು ಕಳಿಸ್ತೀವಲ್ವ. ಈ ಮೇಘನ ಫುಡ್ ಬ್ಯಾಗ್ ಐತಲ್ಲ, ಇಬ್ರಿಗೂ ಅದ್ರಲ್ಲಿ ಇಟ್ಕೊಬೋದು. ಮಡ್ಚಿ ಇಡ್ತಾರೆ. ಅದ್ರಲ್ಲಿ ಇಟ್ಕೊಂತಾರೆ, ಅವ್ರು ಒಬ್ಬರೇ ಬೇಕಿದ್ದೀವಿ. ಏನಿಲ್ಲ. ಓದ್ನಂತ ತೇಜ ಎಷ್ಟೆಲ್ಲ ಜರ್ನಿ. ಬ್ಯಾಗ್ ಕೊಡೆ ಇಲ್ಲಿ ಹಂಗೆ. ಟ್ರೈನ್ ಅವನಿಗೂ ಹೋಗಿರಲ್ಲ. ಹೇಳಿದ್ರೆ ನಾನು ಅವಾಗಲೇ ಇಡ್ತಿದ್ದೆ. ಈಗ ಎಷ್ಟು ಟೈಮ್? 1:30. ಗುರುವಾರಕ್ಕೆ ದೇವಸ್ಥಾನ ನಾವು ಪ್ರೋಗ್ರಾಮ್ ಹಾಕಿದ್ವಿ. ಹೋದ್ಸಲನೇ ಹೊರಟೆ. ಡೇಟ್ ಟೈಮ್ ಬೇರೆ ಇದೆ, ಆರಾಧನೆ ಅಂತ ಅಷ್ಟೊತ್ತಿಗೆ ಡೇಟ್ ಆಗಿದೆ. ನಾನು ಈ ಸಲ ಇರೋದು 12 ಯಾವ ದೇವಸ್ಥಾನಕ್ಕೆ ಹೋಗ್ತೀಯ? ನಾವು ತಿಂಗಳ ಕಾಳಭೈರೇಶ್ವರ ಹೋಗ್ತೀವಿ. ನಾಳೆ ಅಷ್ಟಮಿ ಅಲ್ಲ. ನಾಳೆ ಅಷ್ಟಮಿ ಬರುತ್ತಲ್ಲ. ಶನಿವಾರ ಬತ್ತೀಯ ತಾನೆ? ಬೆಳಗ್ಗೆ ಒಂದು 7 ಗಂಟೆ 7:30 ಬಿಡೋದು. ಅಲ್ಲಿಗೆ ಬತ್ತೀಯ ಡೈರೆಕ್ಟ್? ಅಕ್ಕ ಫ್ರೆಂಡ್ ಇಬ್ಬರು ಬಂದರು. ಅವ್ರು ನನಗೂ ಗೊತ್ತು, ಯಾಕಂದರೆ ನಮ್ಮ ಅಕ್ಕ ಮನೆ ಹತ್ರನೇ ಅವರು ಇದ್ದಿದ್ದು, ಪಕ್ಕದ ಮನೆಯವರು. ಆವಾಗಿಂದನೂ ಅವಳಿಗೆ ಅವ್ರ ಪರಿಚಯ, ಹಂಗೆ ನನಗೂ ಕೂಡ ಪರಿಚಯ ಅವರು. ಸೊ ನನ್ನ ಹೆಸರು ಅವ್ರ ಹೆಸರು ಒಂದೇ. ಅವರು ಬಂದಿದ್ದರು. ನಮ್ಮ ಅಕ್ಕ ಮನೆಯಲ್ಲಿ ಏನೇ ಪೂಜೆ ಗೀಜೆ ಎಲ್ಲ ಇದ್ರು, ಅರ್ಶಿನ ಕುಂಕುಮಕ್ಕೆಲ್ಲ ಬರ್ತಿರ್ತಾರೆ. ಅದಕ್ಕೂ ಮುಂಚೆ ನಮ್ಮ ಅಕ್ಕವರು ಸೈಟ್ ತೊಗೊಂಡಾಗ, ಅಂದರೆ ಸೀಟ್ ಮನೆ ಇದ್ದಿದ್ದನ್ನೇ ತೊಗೊಂಡಿದ್ದು ನಮ್ಮ ಅಕ್ಕವರು. ಆವಾಗ ಪಕ್ಕದಲ್ಲಿ ಅವರು ರೆಂಟ್ಗಿದ್ರು. ಆವಾಗಿಂದನೂ ಇವಳು ಅವ್ರಿಗೆ ಫ್ರೆಂಡ್ ಆಗಿದ್ದಿದ್ದು. ಸೊ ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಇಬ್ಬರು ಜೊತೇಲಿ ಓಡಾಡ್ತಾರೆ, ಹೋಗ್ತಾರೆ. ಅವ್ರಿಗೆ ತುಂಬ ಇಷ್ಟ. ನಮ್ಮ ಅಕ್ಕಂಗಿಂತ ಅವ್ರಿಗೆ ಇನ್ನೂ, ನಮ್ಮ ಅಕ್ಕಂಗೆ ಒಂದು ಲೆವೆಲ್ಗೆ ಇಷ್ಟ ಅಂದರೆ ಅವ್ರಿಗೊಂದು ಸ್ವಲ್ಪ ಅದಕ್ಕಿಂತ ಜಾಸ್ತಿ ಇಷ್ಟ ಟೆಂಪಲ್ ರನ್ ಮಾಡೋದು. ಸೊ ಹಂಗಾಗಿ ತಮಿಳ್ನಾಡು ಸೈಡೆಲ್ಲ ಹೋಗ್ತಾ ಇರ್ತಾರೆ ಅವರು. ಈ ತಮಿಳ್ನಾಡಲ್ಲಿರೋ ಟೆಂಪಲ್ಗಳಿಗೆ, ಕಾಲಭೈರವ ಆ ಥರ ಹೋಗ್ತಿರ್ತಾರೆ. ಬಸ್ಸಲ್ಲಿ ಹೋಗ್ತಾರೆ. ಟೈಮ್ ಇದ್ದು ಏನಾರು ವೆಹಿಕಲ್ ಇದ್ದರೆ ಮನೇಲಿ ಕಾರಲ್ಲಿ ಓಡಾಡ್ತಾರೆ, ಬಸ್ಸಲ್ಲಿ ಓಡಾಡ್ತಾರೆ, ಹೋಗ್ತಾ ಇರ್ತಾರೆ ಇಬ್ಬರು ಜೊತೆಲಿ ಒಟ್ಟಿಗೆ. ಸೊ ಹಂಗೇನೆ ನಮ್ಮ ಮನೆ ಹತ್ರಕ್ಕೆ ಬಂದಿದ್ದರು, ರಾಜರಾಜೇಶ್ವರಿ ಟೆಂಪಲ್ಗೆ ಬಂದು ಬಾ ಅಂತ ಕರೆದಿದ್ದೆ ನಾನು. ಕೇಳೋಕೆ ಮಾಡಿದ್ಲು, ಹಿಂಗೆ
ಹೋಗೋಣ ಅಂತ ಹೇಳಿದ್ದಾರೆ, ಹೋಗ್ತಿದ್ದೀವಿ ಅಂದ್ಲು. ಮತ್ತು ಇಲ್ಲಿ ಇಷ್ಟು ಹತ್ರ ಬಂದಿರ್ತೀಯ, ಬರ್ದಂಗೆ ಹೋಗ್ತೀಯ, ಬಾ ಕರ್ಕೊಂಡು ಬಾ ಬಾ ಅಂತ ಅಂದೆ. ಅವ್ರು ಬೇರೆ ಇರ್ತಾರೆ ಅಂದರೆ ಅವ್ರನ್ನೂ ಕರ್ಕೊಂಬ, ಯಾಕೆ ನನಗೆ ಹೆಂಗೆ ಗೊತ್ತಿಲ್ವ, ಅವ್ರ ಪರಿಚಯ ಇಲ್ವಾ, ಏನೋ ಪರಿಚಯ ಇಲ್ಲದೆ ಇರೋರ ಥರ ಅನ್ಕೊತ ಇದೆಯಾ ಅಂತ. ಏನು ಆಗಲ್ಲ, ಹೇಳ್ದೆ ಅಷ್ಟೇ, ಕರ್ಕೊಬರ್ತೀನಿ ಅಂತ ಅಂದ್ಲು. ಸೊ ಹಂಗಾಗಿ ಹೇಳಿದ್ನಲ್ಲ ಫಸ್ಟೇ, ಸಾಂಬಾರೆಲ್ಲ ಮಾಡಿಟ್ಟಿದ್ದೆ, ಬೋಂಡಾಗೆಲ್ಲ ಕಲಸಿಟ್ಟಿದ್ದೆ. ಹೋಳಿಗೆದು ಬೇಳೆ ಬೆಲ್ಲ ಹಂಗೆ ಇಟ್ಟಿದ್ನಲ್ಲ, ಸೊ ಅದನ್ನ ರುಬ್ಬಿ ಮತ್ತು ಮೈದಾ ಹಿಟ್ಟೆಲ್ಲ ಕಲಿಸ್ಬಿಟ್ಟು ಎತ್ತಿಟ್ಟಿದ್ದೆ. ಬಂದಮೇಲೆ ತಟ್ಕೊಡೋಣ ಅಂಥೇಳಿ. ಸೊ ಅವ್ರು ಬಂದಮೇಲೆ ಬೆಳಗ್ಗೆ ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ, ಅದು ಸ್ವಲ್ಪ ಮಿಕ್ಕಿತ್ತು, ಅದನ್ನು ಬಿಸಿ ಮಾಡಿ ಇಟ್ಟಿದ್ದೆ. ಹೋಳಿಗೆ ಮತ್ತು ಒಬ್ಬಟ್ಟು ಎಲ್ಲ ಹಾಕ್ಕೊಟ್ಟೆ, ಬೋಂಡ ಎಲ್ಲನೂ ತಿಂದರು. ಅನ್ನ ಸಾಂಬಾರು ನಮ್ಮ ಅಕ್ಕ ತಿಂದಳು. ಅವ್ರ ಫ್ರೆಂಡು ಸಾಕು ನಾನು ಇಷ್ಟೇ ತಿನ್ನೋದು ಅಂತ ಅವ್ರು ಅನ್ನ ಸಾಂಬಾರು ತಿನ್ನಲೇ ಇಲ್ಲ. ರೈಸ್ ಎಷ್ಟೊಂದು ಮಾಡಿದಂಗೆ ಉಳಿತು, ಅದೇ ನೈಟಿಗಾಗುತ್ತೆ ಅಂದ್ಕೊಂಡು ಸುಮ್ಮನಾದೆ. ಸೊ ಎಲ್ಲ ಮಾಡಿಕೊಟ್ಟೆ, ಅಡುಗೆ ಎಲ್ಲ ಮಾಡಿಕೊಟ್ಟು ಆದಮೇಲೆ ಊಟ ಮಾಡಿ ಕೂತ್ಕೊಂಡು ಮಾತಾಡ್ತಾಯಿದ್ವಿ ಎಲ್ಲ ಹಳೆ ಸ್ಟೋರಿಗಳ್ನ. ಅವಾಗ ಹೆಂಗಿತ್ತು, ಈಗ ಹೆಂಗಿದೆ ಕಾಲ, ಮತ್ತು ಸೈಟ್ಗಳ ಬಗ್ಗೆ. ಅವರೇನೋ ಸೈಟ್ ತೊಗೋಬೇಕು ಅಂತಿದ್ದಾರಂತೆ. ಸೊ ಹಂಗಾಗಿ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ರು. ಅಲ್ಲಿ ಒಂದಿದೆ 2030ಗೆ 75 ಲಕ್ಷನೋ 80 ಲಕ್ಷ ಹೇಳ್ತಾ ಇದ್ದಾರೆ ಅಂತ. ಸೊ ಇಲ್ಲಿ ನಮ್ಮ ಏರಿಯಾದಲ್ಲೂ 2 ಕೋಟಿ 3 ಕೋಟಿ ಬೇಕು, 30-40 ತೊಗೋತೀವಿ ಅಂದ್ರೂ. ತುಂಬ ಕಾಸ್ಟ್ಲಿ ಗೈಸ್ ನಮ್ಮ ಏರಿಯಾದಲ್ಲಿ. ಮನೆ ಬಾಡಿಗೆ ರೆಂಟ್ ಓಕೆ ಅನ್ನಿಸ್ತು ನನಗೆ, ಅಲ್ಲಿಗಿಂತ ಇಲ್ಲೇ ಪರವಾಗಿಲ್ಲ ಅಂತ. ಯಾಕಂದ್ರೆ ನಾವು ಅಲ್ಲೂ ಇದ್ವಿ, ನನಗೆ ಎಕ್ಸ್ಪೀರಿಯೆನ್ಸ್ ಇದೆ ಅಲ್ಲೂ ಎಷ್ಟಿತ್ತು ಇಲ್ಲೆಷ್ಟಿದೆ ಅಂತ. ಬಟ್ ಸೈಟ್ ಕೂಡ ಸೇಮ್ ಟು ಸೇಮೇ, ಅಲ್ಲೇ ಅಷ್ಟೇ ಇದೆ, ಅಲ್ಲೂ ಇಷ್ಟೇ ನಡೀತಾಯಿದೆ ಸೈಟನ್ನು. ಲೀಸ್ಗೂ ಅಷ್ಟೇ ಸೇಮ್ ನಡೀತಾಯಿದೆ. ರೆಂಟ್ ಮಾತ್ರ ಇಲ್ಲಿ ಓಕೆ ಅನ್ನಿಸ್ತು ನನಗೆ. ನಾವು ಇರೋ ಮನೆಯೇ ಆ ಏರಿಯಾದಲ್ಲಿ ಒಂದು 35 ಮೇಲೆ ಹೇಳ್ತಾರೆ ರೆಂಟಿಗೆ. ಸೊ ನಾವೆಲ್ಲ ಅಲ್ಲಿ ಇದ್ದಾಗ ರೆಂಟೆಲ್ಲ ನೋಡಿ ಆ ಏರಿಯಾದಲ್ಲಿ ರೆಂಟ್ ಕಟ್ಟಿ ಸಾಕಾಗಿತ್ತು ನನಗೆ. ಆಮೇಲೆ ನಾವು ರೆಂಟ್ಗೆ ಫಸ್ಟು ನಾವು ಅಲ್ಲಿ ಹುಡುಕಿದ್ದು, ತುಂಬ ಕಾಸ್ಟ್ಲಿ ಹೇಳಿದಾಗ ನಮ್ಮ ಹಸ್ಬೆಂಡು ಬೇಡ, ನಾವು ಆರ್ ನಗರ, ಫಸ್ಟ್ ನಾವು ಆರ್ ನಗರದಲ್ಲೇ ಇದ್ದಿದ್ದಲ್ಲ, ಇಲ್ಲೇ ಒಂದು ಫ್ಲ್ಯಾಟ್ ತೊಗೋಬೇಕು ಅನ್ನೋದು ಆಸೆ ನನಗೆ ಅವಾಗಿಂದನೂ ಇತ್ತು. ನಮ್ಮ ಹಸ್ಬೆಂಡು ಕೆಲಸ ಎಲ್ಲ ಚೇಂಜ್ ಮಾಡಿದ್ರಿಂದ ತೊಗೊಳಕ್ಕಾಗಿರಲಿಲ್ಲ. ಆಮೇಲೆ ಬೇಡ, ನಾವು ಆರ್ ನಗರಿಗೆ ಹೋಗ್ಬಿಡೋಣ, ಈ ಬಾಡಿಗೆ ಕಟ್ಟೋದು ಎಲ್ಲ ನೋಡ್ತಾಯಿದ್ರೆ ತಲೆ ಕೆಟ್ಟೋಗುತ್ತೆ, ಎಷ್ಟು ಬಾಡಿಗೆ ಹೇಳ್ತಾರೆ ಅಂತೆಲ್ಲ ಹೇಳಿ ಪ್ಲ್ಯಾನ್ ಮಾಡಿ ನಾವು ಆರ್ ನಗರದಲ್ಲೇ ಫ್ಲ್ಯಾಟ್ ನೋಡಿ ಇಲ್ಲಿಗೆ ಬಂದು ಸೆಟ್ಲಾದ್ವಿ. ಈ ಮನೆಗೆ ಬಂದು ನಾವು ಆಲ್ಮೋಸ್ಟ್ ಆಯಿತು 2.5 ಇಯರ್ ಆಯಿತು. ತುಂಬ ಚೆನ್ನಾಗಿ ಸೆಟ್ಟಾಗಿದೆ ಮನೆ ನಮಗೆ. ಏನಂದರೆ ಬೆಳಕೊಂದು ಬರಲ್ಲ ಗೈಸ್, ನಂಗೆ ಅದೊಂದು ಬೇಜಾರು ಅಷ್ಟೇ. ಗಾಳಿ ತುಂಬ ಚೆನ್ನಾಗಿ ಬರುತ್ತೆ, ಗ್ರೌಂಡ್ ಫ್ಲೋರೇ ಆಗಿರೋದ್ರಿಂದ ಬೆಳಕು ಸ್ವಲ್ಪ ಕಡಿಮೆ. ಅದೊಂದಕ್ಕೆ ನಾನು ಬೇರೆ ಇನ್ನೊಂದು 3 ಬೆಡ್ರೂಮು ನೋಡೋಣ ಅಂತ ಈಗ ತೊಗೊತೀವಿ ಅಂದ್ರೂ 3 BHK 1.25 ಕೋಟಿ ಫ್ಲ್ಯಾಟ್ ಹೇಳ್ತಾರೆ. ನನಗೆ ಫ್ಲ್ಯಾಟು ಈಗ ಬೇಡ ಅನ್ನಿಸ್ತಿದೆ. ಫ್ಲ್ಯಾಟ್ ಫಸ್ಟೆಲ್ಲ ಫ್ಲ್ಯಾಟ್ ಅಂತಿದ್ದೆ, ಈಗ ಫ್ಲ್ಯಾಟ್ ಆಸೆ ಹೋಗಿದೆ, ಸೈಟ್ ತೊಗೋಬೇಕು ಅಂತ. ನಮ್ಮ ಮನೆಯವರು ಸೈಟು ಮಾತಾಡ್ಸೋಕ್ಕಾಗುತ್ತೇನೆ, ನಾವೆಲ್ಲಿಂದ ತರೋದೇ 2 ಕೋಟಿನ ಅಂತಾರೆ. ಗೊತ್ತಿಲ್ಲ, ಹಣೆ ಬರದಲ್ಲಿ ಏನು ಬರೆದಿದೆ ಅದೇ ಆಗೋದು. ಹೆಣ್ಣು ಹೊನ್ನು ಮಣ್ಣು ಒಲಿಬೇಕು ಅಂದರೆ ಲಕ್ಕಿರಬೇಕಂತೆ. ಲಕ್ಕಿದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು. ಲಕ್ಕಿಲ್ಲ ಅಂದರೆ ನೀವೆಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರೂ ವೇಸ್ಟ್ ಅನಿಸುತ್ತೆ ಒಂದೊಂದು ಸಲ. ನೀವು ನೋಡಿ, ಅದು ನಿಜ. ಕೆಲವ್ರು ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ, ಅವ್ರಿಗೆ ಲಕ್ಕೇ ಇರಲ್ಲ. ಸುಮ್ಮನೆ ಕೆಲವರು ಹಿಂಗೆ ಆಡ್ಕೊಂಡೇ ಬೆಳೀತಾರೆ, ಯಾಕಂದರೆ ಅವ್ರಿಗೆ ಲಕ್ ಇರುತ್ತೆ. ಅದು ಕೇಳ್ಕೊಂಬಂದಿರಬೇಕು. ಲಕ್ಕಿಲ್ಲ ಅಂದಿದ ತಕ್ಷಣ ನಮ್ಮ ಹಣೆ ಬರ ಚೆನ್ನಾಗಿಲ್ಲ ಅಂತಲ್ಲ, ನಮ್ಮ ಕರ್ಮಾನುಸಾರವಾಗಿ ಆ ದೇವರು ನಮಗೆ ಈ ಜನ್ಮದಲ್ಲಿ ಏನೇನು ಯಾವ್ಯಾವ ಟೈಮಿಗೆ ಸಿಗಬೇಕು ಅಂತ ಬರೆದು ಕಳಿಸಿರ್ತಾನೆ, ಅಷ್ಟೇ ಸಿಗೋದು. ಸೊ ನನ್ನ ಹಣೆ ಬರದಲ್ಲಿ ಯಾವಾಗ ಬರೆದಿದೆಯೋ ಗೊತ್ತಿಲ್ಲ. ಭೂಮಿ ತೊಗೊಳೋದು, ಫ್ಲ್ಯಾಟು ತೊಗೊಳೋ ಆಸೆ ಇಲ್ಲ ನನಗೆ. ಈಗ ಭೂಮಿ ತೊಗೋಬೇಕು, ತಗೊಂಡು ಬಾಡಿಗೆ ಬರೋ ಥರ ಕಟ್ಟಿ ಸ್ವಂತ ಕಟ್ಕೋಬೇಕು ಅನ್ನೋ ಆಸೆ ನನಗಿದೆ. ಬಟ್ ನಮ್ಮ ಹಸ್ಬೆಂಡಿಗೆ ಅಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡೋಕ್ಕೆಲ್ಲಾಗುತ್ತೆ, ಆಗಲ್ಲ ಅಂತಿದ್ರು. ಗೊತ್ತಿಲ್ಲ, ಯಾವತ್ತೂ ನಮ್ಮ ಕೈಲಿ ಆಗಲ್ಲ ಅಂತ ಅಂದ್ಕೋಬಾರ್ದಂತೆ ಗೈಸ್, ಆಗುತ್ತೆ ಅಂತಲೇ ಮಾಡಬೇಕು. ಅಷ್ಟಾಗಿಲ್ಲ ಅಂದರೂ ಎಷ್ಟೋ ಆದಷ್ಟು ದೇವ್ರು ಕೊಡ್ತಾನೆ ಅನ್ನೋ ನಂಬಿಕೆ ನನಗೆ. ನೋಡೋಣ ಕಮ್ಮಿಂಗ್ ಡೇಸಲ್ಲಿ ಏನಾಗುತ್ತೆ ಅಂತ. ಗೈಸ್, ನಮ್ಮ ಅಕ್ಕ ಅವ್ರ ಫ್ರೆಂಡು ನನಗೂ ಫ್ರೆಂಡೇ ಬಂದು ಈಗ ಹೋಗ್ತವ್ರೆ. ಇರ್ರಿ ಅಂದರು. ಇನ್ನೊಂದು ಅವರ್ ನನ್ನ ಮಗಳು ಬರೋಳು. ಮಗಳು ಬರಲಿ. ಸುಶಾಂತ್ ಬರ್ತೀವಿ ಕಣ. ಬಾಯ್ ಸುಶಾಂತ್. ಕುಂಕುಮ ಕೊಡ್ತೀನಿ ಬಾರೆ, ಕೊಡಲೇ ಇಲ್ಲ ನೋಡು ಮಂಗಳವಾರ. ನಾನು ನೋಡಿ ಗೈಸ್
ಹೋಗ್ತೀನಿ ನಿಂತ ಕೂಡಲೇ ಮಾತಾಡ್ಕೊಂಡು ಒಂದು ಕಳಿಸ್ತಾ ಇದ್ದೀನಿ. ಫೋನ್ ಇಟ್ಕೊಂಡು ಹಾಂ ಇದು ಮಾಡೋದು ಬೇಡ. ದೇವ್ರ ದರ್ಶನ ಚೆನ್ನಾಗಿ ಒಳಗೆ ಬಿಟ್ಟಿದ್ರ ಬಿಡ್ತಾರೆ. ಓ ಮಳೆ ಬೇಕಾದ್ರೆ ಬರ್ತಾ ಇತ್ತು. ನಾವು ದೇವಸ್ಥಾನ ಒಳಗಡೆ ಹೋದಾಗ್ಲೂ ಬರ್ತಾ ಇತ್ತು, ಆಮೇಲೆ ನಿಂತೋಯ್ತು. ಈಗೇನ್ ಜೋರಾಗಿ ಬರಲ್ಲ, ಒಂದ್ ಸೆಕೆಂಡ್ ಸ್ವಲ್ಪ ಹೊತ್ತಾಗಿ ಬರುತ್ತೆ. ನಾವು ಶೆಕೆ ಅನ್ಕೊಂಡೆ ಬಂದು ಅಷ್ಟೊಂದು ಮಳೆ ಬಂತು. ಹಿಂಗೆ ಆಚೆ ಬಂದರೆ ಮಳೆಗಾಲದಲ್ಲಿ ಇದೊಂದು ಗೋಡಲ್ಲ. ನಾವು ಹೋದ್ರೆ ಇಬ್ರು ಎಲ್ಲಾನ ಬಸ್ಸಲ್ಲಿ ಹೋಗೋದು. ನಮ್ಮ ಮನೇಲೆಲ್ಲ ಆದ್ರೆ ಕಾರ್ ಎತ್ಕೊಂಡ್ರೆ ಅದು 120 ಸ್ಪೀಡಲ್ಲಿ ಇವರೆಲ್ಲ ಬೈಕ್ ರೈಡ್. ಪ್ರತಿಯೊಂದರೂ ಕಾರಲ್ಲಿ ಬರಲ್ಲ, ಅವ್ನು 2 ವೀಲರ್, ಅವ್ನು ಬರೀ 2 ವೀಲರ್. ಅದು 70 ಬಾಳೆಹಣ್ಣು ಅದೇ ಅಷ್ಟು. ಉದ್ದ ಹಾಕ್ಬಿಟ್ಟವ್ರು ಮಂಗಳೂರಿಗೆಲ್ಲ. ಆಹಾ, ನಾನು ಆಕೆ ಬಟ್ ಬಲ್ತಾಜಲ್ಲಿ ತಗೊಂಡಿದ್ದೆ. ಅವ್ರು ಬೇಕು ಅಂತಾನೆ ಉದ್ದ ಅದು ಎದೆ ಮೇಲೆ ತಾಳಿ ಇರ್ಬಾರ್ದಂತ. ನನಗೂ ಅದೇ ಅದೇ ಉದ್ದ ಇಷ್ಟ. ಅಲ್ಲ, ಏನ್ ಮಾಡೋದು ಇರ್ಬಾರ್ದು ಅಂತ ಗೊತ್ತಿರ್ಲಿಲ್ಲ ಅವಾಗ. ಎದೆ ಮೇಲೆ ತಾಳಿ ಇರ್ಬಾರ್ದಂತ. ಇನ್ನ ಬಟ್ಟೆ ನೆನೆ ಅಲ್ವೇನೆ? ವೈಟ್ ಬಟ್ಟೆ ಕಂಪ್ನಿ ಮೇಲೆ ಅಲ್ಲ, ನೀರು ಬಿದ್ದರೆ ಕಡೆ ಬಿಡ್ತದೆ. ಟ್ಯಾಂಕ್ ಇಟ್ಟು ಇಲ್ಲೇ ಹಾಕು ಒಳಗಡೆಗೆ ಚೆನ್ನಾಗಿ. ಇನ್ನು ಮಿಷಿನ್ ಆನ್ ಮಾಡ್ಬೋದು ನಾನು. ಪ್ರತಿ ಏನ್ ಮಾಡೋದು ಗೊತ್ತಾ, ಮುಂದೆ ಏನಿಲ್ಲ ಮೊನ್ನೆ ನಾನು ಕೆಲ್ಸಕ್ಕೆ ಹೋಗ್ಬಿಟ್ಟು ಬರೋಷ್ಟರಲ್ಲಿ ಗಾರ್ಮೆಂಟ್ಸ್ ಹೋಗ್ಬೇಕಾದ್ರೆ ಇವನು ದೊಡ್ಡವನು ಕಸ ಬಿಟ್ಟು ಮನೆಯೆಲ್ಲ ಹೊಡ್ಕೊಂಡು ಕೆಲಸ. ಪ್ರತಿಯೊಂದು ಪಾಠಗಳು ಮಾಡೋನು. ಅದು ಅದಕ್ಕೆ ತಿಂಡ ಹೊಡಿತಾ ಇದ್ದೀನಿ ಮೊನ್ನೆ. ಈಗ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಸಾಕಾಯ್ತದೆ ಅಂದ್ಬಿಟ್ಟು ನಾನೇ ಏನು ಹೇಳಲ್ಲ. ಆದ್ರೂ ಅವರು ಕ್ಲೀನಾಗಿ ಇರಲಿ ಅಂತ ಬೈದಾಕ್ತೀನಿ ಅಷ್ಟೇ. ಅದಕ್ಕೆ ಅವ್ರು ಮುಂದೆ ಹೇಳಲ್ಲ. ಇವಾಗ ಸೈಡ್ ಬಿಟ್ಬಿಟ್ಟು ದಿವಂಗತರಾಗಿರೋ ನಿಮ್ಮ ಹಿಂಗೆ ಮಾಡ್ತಿರ್ತಿಲ್ಲ ಅಂತಂದ್ರೆ ಜೊತೆಗೆ ಅವಾಗ ಕೆಲ್ಸಕ್ಕೆ ಹೋಗ್ಬೇಕು. ಎಲ್ಲ ಪ್ರೇಮಾಂಟಿ ಮನೆ ಇರ್ಬೇಕಾದ್ರೆ 1ನೇ ಕ್ಲಾಸಲ್ಲಿ ಪಾಠ ಎಲ್ಲ ತೊಟ್ಟು ಒಬ್ಬರು ಬಂದಿರೋರು ಪಾಪ. ಇವಾಗ ನಮ್ಮ ಕೆಲಸದಿಂದ ಸಾಕಾಗ್ಬಿಡ್ತಾನಲ್ಲ, ಅದಕ್ಕೆ ಬೈದಾಕ್ತೀನಿ ಅಷ್ಟೇ. ಅಯ್ಯೋ ಇದೆ ನಿಂಗೆ ಜೋರಾಯ್ತು. ಏನು ದೊಡ್ಡಮ್ಮ ಇರ್ಬೇಕು ಅಲ್ಲ, ಅವಳ ನೆನ್ಕೊಂಡು ಹೋಗ್ತಾಳ ಪಾಪ ಅಮ್ಮ. ಅವ್ಳಿಗೊಂದು ರೈನ್ ಕೊಡ್ತಾರೆ, ಎಲ್ಲ ಕೊಟ್ಕೊಡ್ತಿದ್ರು. ಅವಳು ಮಳೆ ಬಂದರೆ ಅಲ್ಲೇ ಇರ್ತಾಳೆ. ಊರಿಂದ ಆಚೆ ಬರಲ್ಲ ಅವಳು. ಹಿಂದೆ ಇರೋದು ತಪ್ಪಾಗಿರುತ್ತೆ. ಬೇಕಾಗಿದೆ. ಅವಾಗ ಅವನು ಮನೆ ಮೇಲ್ಗಡೆ ಟೆರೆಸ್ ಮೇಲೆ ಹಾಕಿದಂತೆ ಬೇರೆ ಒಂದು ಮರ. ನಮ್ಮನೆ ಪಾಠದ ಬೇರೆ ಬಂದಾಗ ಹೌದಾ? ಏನು ಪರಂಗಿಯಲ್ಲಿ ಅವತ್ತು ಹೇಳಿರುತ್ತಾ. ನಾವು ಈ ಹುಡುಗ ಕಡೆ ಕಪ್ಪಿಗೆ ಎಲ್ಲ ಇವನಿಗೆ ಎಲ್ಲಿ ಇಟ್ವಿ ಅವಾಗ ಹಾಕಿರ್ಲಿಲ್ಲ. ಅವಾಗ ನಾವೇ ಹಾಕ್ತಾವು ಎಸ್ತಿರೋವು ಅಮೃತ ಬನ್ನಿ ಅಂತ. ಅಲ್ವೇನೆ ಅಲ್ಲೆಲ್ಲ ಎಸ್ತಿದ್ವಿ ನಾವು ಬೀಜನ. ಎಷ್ಟೊಂದು ಅವಾಗ ಚೆನ್ನಾಯ್ತಾ? ಇವನ್ಗೆ ಪಪ್ಪಾಯ ತೆಗಿಬೇಕಾದ್ರೆ ನಾನೇ ಎಸ್ತಿದ್ದೀನಿ ಇಡ್ಲಿ ಎಲ್ಲ ಅಂತ. ಪಪ್ಪಾಯ ಬೀಜ ಅಲ್ಲಿ ಹಾಕಿದ್ರೆ ನಾನು ಎಸ್ತಿದ್ದೆ. ಇಲ್ಲೇ ಗಿಡಗಳು ಹಾಕೋಬಹುದು. ಅಯ್ಯೋ ಸುತ್ತು ಬಿಡೋರಿ ಶಾವಂತಿಗೆ ದಾಸವಾಳ ಹೂವು ಗಿಡ ಹಾಕಿದ್ರೆ ಸಾಕು, ಪೂಜೆ ಹೂವು ಹಾಕೋದು. ದಾಸವಾಳ ಇದೆ. ದಾಸವಾಳ ಅವೇ ಇಟ್ಕೊಂಡಿದ್ದಾವ ಅಂತ. ಸಂಜೆ ಟೈಮು ಮೊಗ್ಗು ಕುಯ್ಕೊಂಡ್ಬಂದ್ರೆ ಬೆಳೆ ಪೂಜೆ ಮಾಡಿದ್ರೆ ಅದು ಕುಯ್ಯಲ್ಲ. ಅಲ್ಲಾರ ಮೇಲೆಗಡೆ ಮನೆ ಎಷ್ಟೊಂದು ಇದಾವೆ. ನಾನು ನಮ್ಮ ಅಮ್ಮನಲ್ಲಿ ಪಾಟಿ ಇಟ್ಕೊಂಡಿದ್ದಲ್ಲ, ನಮ್ಮಮ್ಮ ಪಾಟಿ ಇಟ್ಕೊಂಡಿದ್ದಾರೆ ಮೇಲ್ಗಡೆ. ನಮಗೂ ಭಾರಿ ಇಷ್ಟ ಗಿಡಗಳು ಅಂದ್ರೆ. ಇವನು ಅಲ್ಲೇ ಕೊಡಿ, ನಮ್ಮ ಗಣಮನ ಮನೆಗೆ ಹೋಗಿದ್ದಲ್ಲ, ಅದು ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಐತೆ. ಅದು ನಿಮ್ದು ಮೈಸೂರ? ಅಪ್ಪನ ಅಮ್ಮನ ಬಿಲ್ಡಿಂಗ್ ಐತೆ. LIC ಬಿಲ್ಡಿಂಗ್ ಐತಲ್ವಾ, ಫೌಂಡೇನ್ ಸರ್ಕಲ್. ನಮ್ಗೆ ಗೊತ್ತಿಲ್ಲ, ಒಟ್ಟಿಗೆ ಹೋಗ್ತೀವಿ ಅಷ್ಟೇ. ಸ್ಟಾರ್ಟಿಂಗ್ ಮೈಸೂರು ರೋಡಲ್ಲೇ ಅದು ಅಪ್ಪನ ಅಮ್ಮನ ಮನೆ. JRS ಮುಂದೆಗಡೆ ಹೋದ್ರೆ ಇದು ಸಿದ್ಧಾರ್ಥ ಹೋಗುತ್ತೆ.
ಉದಯನಗರ ಅಲ್ಲೇ ಸಿದ್ಧಾರ್ಥಲ್ಲೇ ಹೋಗ್ತಾರೆ. ಇಲ್ಲ ರೀ ಅವಾಗ ಕಮ್ಮಿ ಇತ್ತು, ನೀವು ಹಂಗಾರೆ ಯಾಮಾರ್ ತಗೊಂಬಂದಿರ್ಬೇಕು. ಲಲಿತಾ ಜುವೆಲರಿಲಿ ತಗೊಬಂದಿದ್ದೆ ಅಷ್ಟೇ. 21ನೇ ಇಸ್ವಿಲಿ ಬೇಕಾರೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ, ತೋರಿಸ್ಲಾ ಸರ್ಚ್ ಮಾಡಿ, ಕಮ್ಮಿ ಇತ್ತು. ತಗೊಬಂದಿದ್ದೆ ಅಷ್ಟೇ, 8,500 ಗ್ರಾಮ್. ಹಂಗಾರೆ ನಿಮ್ಗೆ ಯಾಮಾರ್ಸವ್ರೆ. ಹಾಂ ತಗೊಂಡಿದ್ದೀವಿ. ಈಗ ನಾನು ಮಾರ್ದಾಗ 9,000 ಇದ್ದಿದ್ದು, ಹೋದ ವರ್ಷ 9,000 ಇದ್ದಿದ್ದು. ಹಾಂ ಗೈಸ್ ಇವ್ರು ಯಾಮಾರ್ಬಿಟ್ಟವ್ರು ನೋಡಿ. 21ನೇ ಇಸ್ವಿಲಿ 8,500 ಗ್ರಾಮ್ ಕೊಟ್ಟವ್ರೆ. ಹೊರಟ್ರು ಹೋಗೋಕ್ಕೆ, ಮಳೆ ಬರ್ತೈತೆ, ಕುತ್ಕೊಂಡಿದ್ದಾರೆ, ಮಾತಾಡ್ತಾ ಇದ್ದೀವಿ. 42 ಗ್ರಾಮ್ ಮಾಡ್ತೀನಿ. ಚೆಕ್ ಮಾಡೋಣ ಇರಿ ಗೈಸ್ ಫಸ್ಟ್. 5,000 ಕೊಟ್ಟು ತಗೊಬಂದಿರೋದು ಗೈಸ್, ಕನ್ಫ್ಯೂಸ್ ಆಗೋರು ಅವರು. ಹಾಂ ಹೋಗೋಣ ನಡೀರಿ ಅಂತ ಎಬ್ರಿಸ್ತಾಳೆ, ಮಳೆ ಬರ್ತೈತೆ ಕುತ್ಕೊಳ್ರಿ ಅಂತ ಕೂರಿಸ್ತಾಳೆ. ಇಲ್ಲ ಜೋರು, ಇಲ್ಲಿ ರೂಮಿಂದ ನೋಡ್ಬೇಕು ಕಾಣತ್ತೆ ನೀಟಾಗಿ. ಕುತ್ಕೋ, ಇನ್ನೇನು ನೀನು ಯಾವಾಗ ಹೋಗ್ಬೇಕು ಅಂತ ಐತ ಅವಾಗೆ ಹೋಗೋಕ್ಕಾಗದು. ನೀನು ಎಷ್ಟೆಲ್ಲ ಎದ್ರು. ಅವಳು ಬಂದರೆ ಅವಳು ಇರೋ ದೊಡ್ಡಮ್ಮ ಇನ್ನು 5 ನಿಮಿಷ ಇರು, 10 ನಿಮಿಷ ಇರು. ಅವಳಿಗೆ ಒಟ್ಟಿನಲ್ಲಿ ಯಾರು ಬರಲಿ ಬರದೇ ಹೋಗ್ಲಿ, ಅವ್ರ ದೊಡ್ಡಮ್ಮ ಅವ್ರ ಲಾವು ಅಕ್ಕ ಇರ್ಬೇಕು ಅವಳಿಗೆ. ಚಿಕ್ಕವನು ನಮ್ಮ ಅಕ್ಕನ ಹಂಗೆ ಇದೆ, ಇವಾಗ ನಮ್ಮ ಚಿಕ್ಕವನಿಗಿಂತ ಎಲ್ಲ ಹಾಗೇನೆ ಇಷ್ಟ ಆಗ್ತಾವೆ. ಏನು ಗೊತ್ತಾ, ನಾವು ಹೆಂಗಿರ್ತೀವಿ ಅವ್ರು ಹೆಂಗಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು 18 ವರ್ಷದಿಂದ ಇದ್ದೀವಿ, ನಾವು ಯಾವತ್ತೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿಲ್ಲ. ನಾವು ಯಾರು ಏನು ಹೇಳ್ಬೇಕು ಇದರಿಂದ ಕೇಸ್ ಮತ್ತೆ ಫ್ರೆಂಡ್ಶಿಪ್ ಡೇಟ್ ಮಾತ್ರ ಹಾಕಲ್ಲ, ಯಾಕಂದ್ರೆ ಉಳ್ಕೊಳ್ಳೋ ತಪ್ಪೋದಿಲ್ಲ ಜಾಸ್ತಿ, ಅದಕ್ಕೆ ನಾವು ಹಾಕಲ್ಲ ಹಂಗೆಲ್ಲ. ಎತ್ತದು ಇವ್ರು ಹೊಡ್ತೀನಿ ಎಂದು ಇದ್ಕೊಡ್ಲೆ ಕುತ್ಕೊಂಡಿದ್ದ ತಕ್ಷಣ ಫೋನ್ ಇಡೋದು. ಬಾಯ್ ಬಾಯ್ ನಿಂತೈತಿ. ನಿಂತಿದೆ. ಮನೆಗಳು ಡಿಸ್ಟೆನ್ಸ್ ಅವನ್ನ ಯಾರ್ದು ಇಲ್ಲಿ ಮಾತ್ರ ಮೇಲ್ಗಡೆ ಇದೆ, ಎದುರುಗಡೆನೆ ಮನೆ ಐತೆ. ಆಯ್ತಾ ಊಟ ಬರ್ತೈತೆ, ಆದ್ರೂ ಸೋನೆ ಬರ್ತೈತೆ. ಸ್ವಾನೆ ಮಳೆ ನೋಡಿ. ಹ್ಞೂ ಇದು ಬಾಯ್. ಹುಷಾರಾಗಿ ಹೋಗ್ರಿ. ಬ್ಯಾಗ್ ತಗೊಂಡ್ರ ಅವರು? ಬ್ಯಾಗ್ ತಗೊಂಡ್ರ ಅಂತ ನೋಡ್ದೆ. ಚನ್ನಸಂದ್ರಕ್ಕೆ ಹೋಗ್ತೀರಾ? ಮೆಟ್ರೋದಲ್ಲಿ ಬೇಗ ಹೋಗ್ಬೋದು. ಮೆಟ್ರೋ ಫ್ರೀ ಬಸ್ಸು, ಫ್ರೀ ಬಸ್ಸಲ್ಲಿ ಹೋಗೋಕ್ಕೆ ಹೋಗ್ತಾವ್ರೆ ಗೈಸ್. ಅಷ್ಟೇ ಗೈಸ್. ಹಿಡ್ಕೋ. ಎಷ್ಟು ರೂಪಾಯಿ ಕೊಡ್ತೀರಾ ಕ್ಯಾಮ್ರಾಮ್ಯಾನ್ಗೆ? ಕೊಟ್ಟರೆ ಕ್ಯಾಮ್ರಾ ಹಿಡಿತೀವಿ. ಹಿಡ್ಕೊಳ್ಳೋ. ನಮ್ಮ ಅಕ್ಕ ನಾನು ತಗೊಳ್ಳಲ್ಲ. ಜೂಡಿಯಾಗ ಹೋಗು ಅಂದರೆ ಕೊಡು, ನಾನೇ ಮಾಡಾಯ್ತು. ನಮ್ಮ ಅಕ್ಕ ಫ್ರೆಂಡ್ ಬಂದಿದ್ರು ಮನೆಗೆ, ಅಡುಗೆ ಮಾಡಿದೆ, ಊಟ ಮಾಡಿಕೊಂಡು ಮಳೆ ಬರ್ತಿದೆ ಅಂತ 3 ಸಲ ಎದ್ದು ಕೂತ್ಕೊಂಡು 3ನೇ ಸಲ ಹೋದ್ವಿ. ಈಗ ನನ್ನ ಮಗಳು ಇನ್ನೇನು ಒಂದು ಅರ್ಧ ಗಂಟೆ ಬರೋಳು, ಅವಳು ಬರೋವರೆಗೂ ಇದ್ದರೆ ಟೈಮ್ ಆಗುತ್ತೆ ಅಂತ ಹೊರಟ್ರು. ಸೊ ಅಷ್ಟೇ ಇವತ್ತಿನ ವಿಡಿಯೋ. ಇನ್ನು ನಮ್ಮ ಹಸ್ಬೆಂಡ್ ಬರೋದು ಲೇಟೇ. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋನ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಥ್ಯಾಂಕ್ ಯು.